ಬಿಷಪ್ ಲೆಸ್ಲಿ ಅವರು ಇವತ್ತು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರೂ ಸಂತೋಷದ ವಿಚಾರ. ಈ ಧರ್ಮ ಪ್ರಾಂತ್ಯ ಸುಮಾರು 14 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದರೂ ಕೂಡ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವಷ್ಟು ಅವಕಾಶಗಳಿದ್ದಾವೆ. ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಸೇವೆ ಕೊಡುವಂಥದ್ದು ಅವಶ್ಯಕತೆ ಇದೆ. ಭಾಳ ಅತ್ಯಂತ ಗ್ರಾಮೀಣ ಭಾಗದಿಂದ ಬಂದಂಥ ಬಿಷಪ್ ಲೆಸ್ಲಿ ಅವರು ತನ್ನದೇ ಆದಂಥ ದೂರದೃಷ್ಟಿತ್ವವನ್ನು ಹೊಂದಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಸವಾಲು ಈ ರಾಜ್ಯದಲ್ಲಿ ಈ ಒಂದು ಧರ್ಮ ಪ್ರಾಂತ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಸೇವೆ ಕೊಡುವಂಥದ್ದು ಅವಶ್ಯಕತೆ ಇದೆ. ಹಾಗಾಗಿ ಅವರಲ್ಲಿರುವಂಥ ಒಳ್ಳೆಯ ಗುಣಗಳು ಮತ್ತು ಈ ಧರ್ಮ ಪ್ರಾಂತ್ಯದ ಭಕ್ತಾದಿಗಳು ಅತ್ಯಂತ ಹೆಚ್ಚು ಭಕ್ತಾದಿಗಳು ಇರುವಂಥ ಜಿಲ್ಲೆ ಕೂಡ. ಹಾಗಾಗಿ ನಾನು ಅವರಿಗೆ ಶುಭ ಕೋರ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಅವಕಾಶ ಭಕ್ತಾದಿಗಳ ಸೇವೆ ಮಾಡಲಿಕ್ಕೆ ದೊರೆತಿದೆ. ಈ ಅವಕಾಶವನ್ನು ಸಮರ್ಪಕವಾಗಿ ಬೆಳೆಸಿ ಅವರು ಈ ಒಂದು ಹುದ್ದೆಗೆ ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸ್ತೇನೆ. ನಾನು ಫಾದರ್ ಸುನಿಲ್ ಬೇಗ ಸರ್, ಪ್ರಸ್ತುತ ಕೆರೆಕಟ್ಟೆ ಪುಣ್ಯಕ್ಷೇತ್ರದ ರೆಕ್ಟರ್ ಆಗಿ ನಾನು ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಇಂದಿನ ದಿನ ನಮ್ಮ ಉಡುಪಿ ಧರ್ಮಕ್ಷೇತ್ರಕ್ಕೆ ತುಂಬ ಸಂತೋಷದ ದಿನ. ಯಾಕೆಂದರೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಒಂದು ಬಲಿಷ್ಠವಾದ ಒಬ್ಬ ಮುಖಂಡ ನಮಗೆ ಇವತ್ತು ನಮಗೆ ದೇವರು ನೀಡಿದ್ದಾರೆ. ಆದ ಕಾರಣ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ಬಿಷಪ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜ ಇವರ ಸಾರಥ್ಯದಲ್ಲಿ ನಮ್ಮ ಧರ್ಮಕ್ಷೇತ್ರವು ಇನ್ನೂ ಮುನ್ನಡೆಯಲಿ ಹಾಗೂ ಪ್ರಸಿದ್ಧಿಯನ್ನು ಪಡೆಯಲಿ ಹಾಗೂ ಅವರಿಗೆ ದೇವರು ಅವರ ಎಲ್ಲ ಕೆಲಸಗಳಲ್ಲಿ ಆಶೀರ್ವದಿಸಲಿ ಎಂದು ಅವರಿಗೆ ನಾನು ಎಲ್ಲ ರೀತಿಯ ಒಳಿತನ್ನು ನಾನು ಬಯಸುತ್ತೇನೆ. ನಮಗೆಲ್ಲ ಖುಷಿಯಾಗಿದೆ. ಮತ್ತು ಅವರದ್ದು ತುಂಬ ಶ್ರೀಮಂತ ಮನುಷ್ಯ, ಹಾಗೆ ಅವರಿಗೆ ಬಡವರದ್ದು ತುಂಬ ಕನಿಕರ ಉಂಟು. ಎಲ್ಲರದ್ದು ಒಂದೇ ರೀತಿಯಲ್ಲಿ ನೋಡ್ತಾರೆ ಅವರಿಗೆ ಶ್ರೀಮಂತರು ಮತ್ತು ಬಡವರೆಂಬ ಭೇದ ಭಾವ ಇಲ್ಲ. ಮತ್ತು ಅವರು ಎಲ್ಲ ಧರ್ಮದವರಿಗೂ ಕೂಡ ಒಳ್ಳೆಯ ಪ್ರೀತಿಯಲ್ಲಿ ಕಾಣ್ತಾರೆ. My name is Lavya Fiona Menezes. I am from Udupi district itself and from Mother of Sorrows Church. So I would expect from the new priest, new bishop, that he would give more to the youths, like the opportunities to go and meet the old age people, most importantly, because it is very much required in this generation, and also prepare few cleanliness drive, or also meet the other youths from different type of communities as well as from different type of communities from our own community. And also yeah, that's all. Thank you. My name is Aaron and I am youth from Udupi Church. So about our new elected bishop Leslie D'Souza, I have heard that he's a very good bishop and he like a very good priest, and he will help the youth and all. What we as youth expect him from as a bishop is that he helps us in the educational needs of the poor and strengthen the youth empowerment. He promotes more youth and into different cultural activities, and we wish him all the very best for his episcopal journey as a bishop.